ಪತ್ರಿಕಾಗೋಷ್ಠಿಗೆ ಸ್ವಾಗತ ಬಯಸುತ್ತಾ, ಪತ್ರಿಕಾ ಬಂಧುಗಳೇ, ಏನು ಇವತ್ತು ಆಡಳಿತ ನಡೆಸ್ತಾ ಇರ್ತಂತ ಕಾಂಗ್ರೆಸ್ ಸರ್ಕಾರ ಇವತ್ತು ದಲಿತರಿಗೆ ಮೀಸಲಿಟ್ಟ ಹಣ, SC ST DSP ಹಣವನ್ನ ತಮ್ಮ ಗ್ಯಾರಂಟಿ ಯೋಜನೆಗಳಿಗೆ ಇವತ್ತು ಸರ್ಕಾರ ನಡೆಸಕ್ ಆಗ್ತಾ ಇಲ್ಲ. ಇವರಿಗೆ ಸರ್ಕಾರ ನಡೆಸಕ್ ಆಗ್ತಾ ಇಲ್ಲ. ಕಾರಣ ಏನಪ್ಪಾ ಅಂದ್ರೆ ಒಕ್ಕಸೆಯಲ್ಲಿ ಹಣ ಇಲ್ಲ. ಹಣ ಇಲ್ಲದೆ ಇರೋ ಕಾರಣ ಇವರು ಇವತ್ತು ಬೇರೆಯವರ ಒಂದು ನಿಧಿಗೆ, ಯೋಜನೆಯ ಹಣಕ್ಕೆ ಕೈ ಹಾಕಿ ಹಣವನ್ನು ದುರುಪಯೋಗ ಮಾಡುವಂತ ಕೆಲಸಗಳು ನಡೀತಾ ಇದೆ. ಈಗ ಆಲ್ರೆಡಿ ಇವರು 2 ವರ್ಷ ಯೂಸ್ ಮಾಡಿದ್ದಾರೆ. ಕಳೆದ 2 ವರ್ಷಗಳಲ್ಲಿ 25,000 ಕೋಟಿ ಯೂಸ್ ಮಾಡಿದ್ದಾರೆ. ಈ ಸರಿನೂ 11ರಿಂದ 12,000 ಕೋಟಿ ಯೂಸ್ ಮಾಡುವಂತ ಒಂದು ಪ್ಲಾನ್ ಇಟ್ಕೊಂಡಿದ್ದಾರೆ. ಸೊ ಇದಕ್ಕೆ ಭೀಮ್ ಆರ್ಮಿ ಭಾರತ್ ಏಕ್ತಾ ಮಿಸಿಲ್ ಸಂಘಟನೆ ತೀವ್ರವಾಗಿ ವಿರೋಧಿಸುತ್ತೆ. ಯಾಕೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ದಲಿತರ ಪರ, ಹಿಂದುಳಿದವರ ಪರ, ಅಲ್ಪಸಂಖ್ಯಾತರ ಪರ ಅಂತ ಹೇಳ್ಕೊಂಡು ಬಂದು ಇವತ್ತು ದಲಿತರನ್ನೇ ಸಾಯಿಸುವಂತ ಕೆಲಸ ನಡೀತಾ ಇದೆ ಸಿದ್ದರಾಮಯ್ಯ ಅವರಿಂದ. ದಲಿತರ ಶಕ್ತಿ ಮೇಲೆ ಬಂದು ದಲಿತರನ್ನೇ ತುಳಿಯುವಂತ ಒಂದು ಕೆಲಸ ಸಿದ್ದರಾಮಯ್ಯ ಮತ್ತು ಅವರ ಮಂತ್ರಿಮಂಡಲ ಮಾಡ್ತಾ ಇದೆ. ದಲಿತರಿಗೆ ಮೀಸಲಿಟ್ಟ ಹಣವನ್ನ ಗ್ಯಾರಂಟಿಗಳಿಗೆ ಯೂಸ್ ಮಾಡ್ತಾ ಇದ್ದಾರೆ. ಇವತ್ತು ವಿರೋಧ ಪಕ್ಷ ಕೂಡ ಕೇಳುವಲ್ಲಿ ವಿಫಲವಾಗಿದೆ. ವಿರೋಧ ಪಕ್ಷ ಏನಿದೆ ಇವತ್ತು ಅವರು ಕೂಡ ಕೇಳುವಲ್ಲಿ ವಿಫಲವಾಗಿದ್ದಾರೆ. ವಿರೋಧ ಪಕ್ಷದವರು ಮತ್ತು ಬೇರೆಯವರು ಕೇಳಿದ್ರೆ ಏನ್ ಹೇಳ್ತಾರೆ, ನಾವು ದಲಿತರ ದುಡ್ಡು ದಲಿತರಿಗೆ ಯೂಸ್ ಮಾಡ್ತಾ ಇದೀವಿ. ದಲಿತರ ದುಡ್ಡು ದಲಿತರಿಗೆ ಯಾವುದಕ್ಕೆ ಯೂಸ್ ಮಾಡ್ತಾ ಇದ್ದೀರಿ ನೀವು? ದಲಿತರು ತಲತಲಾಂತರದಿಂದ ಹಿಂದುಳಿದು ಬಂದಿದ್ದಾರೆ. ಅವರು ಅಂಗವಿಕಲರು. ಅವರ ಒಂದು ಉದ್ಧಾರಕ್ಕಾಗಿ ಏನ್ ಸಪರೇಟ್ ಆಗಿ ತೆಗೆದಿಟ್ಟಿದ್ದೀರಿ ನೀವು? ನಾನು ಏನ್ ನಿಲ್ಸಿದ್ದೀರಿ ಸ್ವಾಮಿ ನೀವು? ದುರುಪಯೋಗ ಆಗೋದನ್ನು ನಿಲ್ಸಿದ್ದೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಮತ್ತೆ ಸೀದಾ SC ST DSP ಅನ್ನೋದು ಕೈ ಹಾಕ್ತಾ ಇದ್ದೀರಲ್ಲ ನೀವು. ಲಾಸ್ಟ್ 2 ವರ್ಷ ಬಳಸ್ಕೊಂಡಿದ್ದೀರಿ ನೀವು. ನಿಮ್ಗೆ ಮಾನ ಮರ್ಯಾದೆ ಅನ್ನೋದು ಇದ್ದಿದ್ರೆ ದಯಮಾಡಿ ದಲಿತರ ಹಣವನ್ನ ದಲಿತರಿಗೆ ಯೂಸ್ ಮಾಡಿ. ಇವತ್ತು ಕರ್ನಾಟಕದಲ್ಲಿ ಏನಾಗಿದೆ, ಇವತ್ತು ಒಂದು ಸ್ಕೀಮ್ಗಳು ಕೂಡ ದಲಿತರನ್ನು ಉದ್ಧಾರ ಮಾಡುವಂತ ಒಂದು ಸ್ಕೀಮ್ಗಳಿಲ್ಲ. ಒಂದು ತಾಲೂಕಿಗೆ ಒಂದು ಕಾರ್ ಲೋನ್ ಕೊಡ್ತಾರೆ ಇವರು. ಆ ಕಾರ್ ಲೋನ್ 8 ಲಕ್ಷ ರೂಪಾಯಿ ಇದ್ರೆ 4 ಲಕ್ಷ ರೂಪಾಯಿ ಸಬ್ಸಿಡಿ ಕೊಡ್ತಾ ಇದ್ದಾರೆ. ಒಂದು ತಾಲೂಕಿಗೆ ಒಬ್ಬನಿಗೆ ಒಂದು ಲೋನ್ ಕೊಟ್ರೆ ಉದ್ಧಾರ ಆಗ್ತಾರೆ ಇವರು. ಒಂದು ತಾಲೂಕದಲ್ಲಿ ದಲಿತರು ಕನಿಷ್ಠ 1 ಲಕ್ಷ ಜನ ಇರ್ತಾರೆ. ಅದರಲ್ಲಿ ಒಬ್ಬನಿಗೆ ಕೊಡ್ತಾರೆ, ಒಬ್ಬನಿಗೆ ಒಂದು ಸ್ಕೀಮ್. MLAಗಳು ಪಾಪ ಬೇಜಾರಾಗ್ತಾರೆ. ಅವರು ಮಾನ ಮರ್ಯಾದೆ ಅವ್ರು ಎಷ್ಟು ನೋವು ತಿಂತಾ ಇದ್ದಾರೆ MLAಗಳು ಅಂದ್ರೆ, ಸರ್ಕಾರ ಅವ್ರಿಗೆ ಹೇಳ್ಕೊಳಕ್ ಆಗ್ತಾ ಇಲ್ಲ, ಬಿಡಕ್ ಆಗ್ತಾ ಇಲ್ಲ. ಅವ್ರ ಹಿಂದೆ ಇರತಕ್ಕಂತ ಒಂದು ಪಟಾಲಂಗೆನೆ ಆ ಒಂದು ಕಾರಲ್ಲಿ ಅವರವರಲ್ಲೇ ಫೈಟಿಂಗ್ ನಡೀತಾ ಇದೆ. ಇನ್ ಜನಸಾಮಾನ್ಯರಿಗೆ ಏನ್ ತಲುಪಿಸ್ತಾರೆ ಇವರು? ಇವತ್ತು ಭೂಮಿ ಯೋಜನೆಗಳು ಕೊಡ್ತೀವಿ ಅಂತ ಹೇಳ್ತಾರಲ್ಲ, 600-700 ಅಪ್ಲಿಕೇಶನ್ಗಳು ಇದ್ದಾವೆ. ಅವ್ರಿಗೆ ದುಡ್ಡುಗಳು ಕೊಡ್ತಾ ಇಲ್ಲ ಇವರುಗಳು. ಕಳಪೆ ಸ್ಕೀಮ್ಗಳು, ಹಳೆ ಸ್ಕೀಮ್ಗಳು ಇಟ್ಕೊಂಡು ಕೂತಿದ್ದಾರೆ. ಸಮೃದ್ಧಿ ಯೋಜನೆಗಳಿಂದ ಪ್ರಿಯಾಂಕರ್ಗೆ ಮಾಡಿದ್ರೆ ಆ ಸ್ಕೀಮ್ಗಳು ಕೂಡ ಬಂದ್ ಮಾಡಿದ್ದಾರೆ. ಇವ್ರು ನಡೆಸ್ತಾ ಇರೋದು ಕೇವಲ ಹಾಸ್ಟೆಲ್ಗಳು ಅಷ್ಟೇ. ಇವರು ನಾಟಕಗಳು ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು ಇವ್ರನ್ನ ಕಿವಿ ಹಿಂಡಿ ಇವ್ರನ್ನ ಸರಿಯಾದ ಹಾದಿಯಲ್ಲಿ ನಡೆಸುವಂತ ಕೆಲಸ ಮಾಡ್ಬೇಕಂತ ನಾನು ಈ ಪತ್ರಿಕಾಗೋಷ್ಠಿ ಮೂಲಕ ನಾನು ಹೇಳ್ತೀನಿ. ಜೊತೆಗೆ ಸಿದ್ದರಾಮಯ್ಯ ಮತ್ತೆ HC ಮಾದೇವಪ್ಪ ಅವರಿಗೆ ಏನಾದರೂ ದಲಿತರ ಬಗ್ಗೆ ನಿಜವಾದ ಕಾಳಜಿ ಇದ್ರೆ ಈ ನಾಟಕಗಳು, ಈ ಡ್ರಾಮಾಗಳು ದಯಮಾಡಿ ಬಿಟ್ಬಿಡಿ. ನೀವು ದಲಿತರನ್ನ ಇವತ್ತು ನೋಡಿ, ಯಾವ ಸ್ಕೀಮ್ಗಳು ಎಲ್ಲ ಯಾವ ತಾಲೂಕುಗಳಲ್ಲಿ ಹೋಗಿ ಒಬ್ಬ ದಲಿತರನ್ನು ಉದ್ಧಾರ ಮಾಡಿಲ್ಲ ಇವ್ರುಗಳು. ಕಳೆದ 2 ವರ್ಷಗಳಿಂದ ಒಂದು ಅಪ್ಲಿಕೇಶನ್ಗಳು, ಒಂದು ಕಾರ್ ಲೋನ್ಗಳು ಕೊಟ್ಟಿದ್ದಾರೆ ಇವ್ರುಗಳು. ಬರೀ ಸುಳ್ಳುಗಳು ಹೇಳ್ಕೊಂಡಿದ್ದಾರೆ. ಆ ಬಿಜೆಪಿ ಮೇಲೆ, ಆ JDS ಮೇಲೆ, ಆ ನರೇಂದ್ರ ಮೋದಿ ಮೇಲೆ. ನೀವು ನಿಮ್ದು ಹೇಳಿ ಸ್ವಾಮಿ. ದಲಿತರನ್ನು ಉದ್ಧಾರ ಮಾಡ್ರೆ ಏನ್ 42,000 ಕೋಟಿ, ಹೋದ್ಸರಿ 35,000 ಕೋಟಿ, 29,000 ಕೋಟಿ ಎಲ್ಲ ಹೋಗ್ತಾ ಇದ್ದಾವೆ ದುಡ್ಡುಗಳು. ಬರೀ ಕಟ್ಟಡ, ಕಮಿಷನ್ ತಗೊಳ್ಳೋದು, ಕಟ್ಟಡ. ತಗೊಳ್ಳಿ 1 ಕೋಟಿ ಇಲ್ಲಿ ಕಮಿಷನ್ ಕೊಡ್ರಿ, 10 ಕೋಟಿ ಕಮಿಷನ್. ರೋಡ್ಗಳು ಮಾಡೋದು, ಅಂಬೇಡ್ಕರ್ ಭವನಗಳು ಮಾಡೋದು, ಮೋರಿಗಳು ಮಾಡೋದು, ಇವೇ ಕೆಲಸ ನಡೀತಾ ಇದ್ದಾವೆ.
ಇನ್ನು ಹೈಯರ್ ಲೆವೆಲ್ ಅಲ್ಲಿ ಯಾರು 100 ಕೋಟಿ 50 ಕೋಟಿ ಟೆಂಡರ್ಗಳು ಕೊಡೋದು, ಕಮಿಷನ್ ತಗೊಳ್ಳೋದು ಸರ್ಕಾರ ನಡೆಸ್ತಾ ಇದ್ದೀರಾ ನೀವು. ಇದನ್ನು ನಿಲ್ಲಿಸಿ ದಯಮಾಡಿ ದಲಿತರನ್ನ ನಿಜವಾಗ್ಲೂ ನೀವೇನಾದ್ರೂ ಉದ್ಧಾರ ಮಾಡುವಂತ ಏನಾದ್ರೂ ಮನಸ್ಸಿದ್ರೆ ದಯಮಾಡಿ ನೀವು ಇದನ್ನ ನಿಲ್ಲಿಸಬೇಕು. ಈಗೇನ್ ನೀವು ಪ್ಲಾನ್ ಹಾಕೊಂಡಿದ್ದೀರೋ ಮುಂದಿನ ದಿನಗಳಲ್ಲಿ SC ST TSP ಹಣವನ್ನು ಬಳಕೆ ಮಾಡೋದನ್ನ ಅದನ್ನು ನಿಲ್ಲಿಸಬೇಕು. ನಿಲ್ಲಿಸದೆ ಇದ್ದಲ್ಲಿ ಭೀಮ್ ಆರ್ಮಿ ಸಂಘಟನೆ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಲ್ಲಿ ಬಹಳ ಸಮರ್ಥವಾಗಿದೆ. ಎಲ್ಲಾ ಜಿಲ್ಲೆಗಳಲ್ಲಿ ಅರಬೆತ್ತಲೆ ಮೆರವಣಿಗೆ ಮಾಡ್ತೀವಿ ನಾವು. ನಿಮ್ಮ ಮಾನ ಮರ್ಯಾದೆ ದೇಶದ ತುಂಬ ಮತ್ತು ವಿದೇಶದ ತುಂಬಾನು ನಾವು ಮಾನ ಮರ್ಯಾದೆ ಕಳಿತೀವಿ. ಇದ್ರ ಬಗ್ಗೆ ನಾವು ಸಮಾವೇಶಗಳು ಮಾಡ್ತೀವಿ, ಹೋರಾಟಗಳು ಮಾಡ್ತೀವಿ, ಜನರಲ್ಲಿ ತಿಳುವಳಿಕೆ ತಗೊಂಡು ಬರ್ತೀವಿ ನಾವು. ನಮ್ಮ ಭೀಮ್ ಆರ್ಮಿ ಭಾರತ್ ಏಕತಾ ಮಿಷನ್ ಕೇವಲ ಕರ್ನಾಟಕಕ್ಕೆ ಸೀಮಿತವಿಲ್ಲ, ಇಡೀ ದೇಶಕ್ಕೆ ಸೀಮಿತವಾಗಿದೆ. ಎಲ್ಲಾ ರಾಜ್ಯಗಳಲ್ಲಿದೆ. ಕರ್ನಾಟಕದ ಚಿಕ್ಕ ಪುಟ್ಟ ಸಂಘಟನೆಗಳಂತ ತಿಳ್ಕೊಬೇಡಿ. ನಮ್ಮ ಭೀಮ್ ಆರ್ಮಿ ಸಂಘಟನೆ, ನಮ್ಮ ಸಂಘಟನೆಯಿಂದ ಒಬ್ಬ ಪ್ರತಿನಿಧಿ ಇವತ್ತು MP ಇದ್ದಾರೆ, ಲೋಕಸಭೆಯಲ್ಲಿ MP ಇದ್ದಾರೆ. ಇವತ್ತು ಅತ್ಯಂತ ದೊಡ್ಡ ದಲಿತ ಸಂಘಟನೆ ಭಾರತದಲ್ಲಿ ಅಂದ್ರೆ ಭೀಮ್ ಆರ್ಮಿ ಸಂಘಟನೆ ಇದೆ. ಸಿದ್ದರಾಮಯ್ಯ ಅವರೇ, ನಾನು ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇಲ್ಲ ಅಂದ್ರೆ ನಮ್ಮ ಚಂದ್ರಶೇಖರ್ ಆಜಾದ್ ಅವರು ಕರೆಸ್ತೀವಿ ಇಲ್ಲಿಗೆ, ಈ ಹೋರಾಟಕ್ಕೆ ಕರೆಸಿ ನಿಮ್ಮ ಮಾನ ಮರ್ಯಾದೆಯನ್ನು ತೆಗಿತೀವಿ. ನಿಮ್ಮ ಸರ್ಕಾರದಲ್ಲಿ ನೀವು ಮಾಡ್ತಾ ಇರ್ತಕ್ಕಂಥ ಅನೈತಿಕ ಕೆಲಸಗಳನ್ನು ನಾವು ಇವತ್ತು ಜನರ ಮುಂದೆ ತಿಳಿಸಿ ಹೇಳಬೇಕಾಗುತ್ತೆ. ಈಗ ಆಲ್ರೆಡಿ ನೀವು ನಮ್ಮನ್ನ ಕೊಚ್ಚಿ ಸಾಯಿಸಿದ್ರಿ 2 ವರ್ಷ. ನಮ್ಮ ದುಡ್ಡುಗಳನ್ನು ಬಳಸ್ಕೊಂಡಿದ್ದೀವಿ ನೀವು. ಇವತ್ತು ನೊಂದ ಜನಗಳಿಗೆ, ಬೆಂದ ಜನಗಳಿಗೆ, ಇವತ್ತು ಕೂಡ ಜನಗಳಿಗೆ ಈ ಸ್ಕೀಮ್ಗಳು ತಲುಪಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 10 ವರ್ಷಕ್ಕೆ ಸ್ಕೀಮ್ಗಳು ಸಾಕು ಅಂತ ಹೇಳಿದ್ರು. ಇಂಥ ನಿಮ್ಮಂತವ್ರು ಇರೋದ್ರಿಂದಲೇ ಇನ್ನೂ ಎಕ್ಸ್ಟೆನ್ಷನ್ ಆಗ್ತಾ ಇದೆ. ನಮ್ಮ ಜನಗಳು ಉದ್ಧಾರ ಆಗ್ತಾ ಇಲ್ಲ. 10 ವರ್ಷದಲ್ಲಿ ಉದ್ಧಾರ ಆಗ್ಬೇಕಾಗಿತ್ತು ನಮ್ಮ ಜನಗಳು.